ಸೂರ್ಯಕಾಂತಿ ಸೂರ್ಯಕಾಂತಿ. ಬಾವಾ, ನಾನ್ ಹೇಳಿದ್ದು ನಾವಿಲ್ಲೇ ಒಂದ್ ಮನೆ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ. ನಾವಿಲ್ಲಿರೋದು ಯಾರಿಗೂ ಇಷ್ಟ ಇಲ್ದಿದ್ಮೇಲೆ ನನ್ನೊಬ್ಳು ಆಸೆ ಮುಖ್ಯನಾ? ಹೋಗ್ಲಿ ಬಿಡಿ, 2 ತಿಂಗಳು ಬೇಡ, 4 ತಿಂಗಳು ಬೇಡ. ರೀ ನಡೀರಿ, ನಾವು ಬಾಬನ್ ಜೊತೆ ಹಳ್ಳಿಗೆ ಹೋಗ್ಬಿಡೋಣ. ಎಂಥದ್ದು ಬೇಕಾಗಿಲ್ಲ. ನಿಮ್ಗೆ ಹಳ್ಳಿಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ಶಾಶ್ವತವಾಗಿ ಇಲ್ಲೇ ಇದ್ದು ಬಿಡಿ. ಅಲ್ಲೇನು ತೋಟ ಗದ್ದೆ ಹೊಲ ತಾನೆ, ನಾನೊಬ್ನೇ ನೋಡ್ಕೊತೀನಿ, ಪರವಾಗಿಲ್ಲ. ರೀ, ನಿಮ್ಗಿಲ್ಲಿ ಯಾವ ಕೆಲಸ ಸಿಗುತ್ತೆ? ಒಂದ್ ವೇಳೆ ನೀವು ಮಾಡೋ ಅಂತ ಕೆಲಸ ಸಿಕ್ಕಿದ್ರು ನೀವ್ ಅದನ್ನ ಮಾಡಕ್ ರೆಡಿ ಆಗಿದ್ದೀರಾ? ಫಸ್ಟ್ ಅದನ್ನ ಯೋಚನೆ ಮಾಡಿ. ಓಹೋ, ನಾನ್ ರೆಡಿ. ಹೂನಣ್ಣ. ಕಣ್ಣ, ನಾನು ಮಾಡೋದಕ್ಕೆ ಈಗಾಗಲೇ ಇಲ್ಲೊಂದು ಕೆಲಸನೂ ರೆಡಿ ಇದೆ. ಗುಡ್, ವೆರಿ ಗುಡ್. ಅಂದ್ರೆ ಅವಳು 20,000 ಕೇಳಿದ್ಲು, ನೀವು ಕೊಡ್ಲಿಲ್ಲ. ಅದೇ 20,000ನ ಅವಳು ಕದ್ದು ಬಿಟ್ಲು, ನೀವು ಹಿಡಿದು ಬಿಟ್ಲು ಅಲ್ಲ? ಹೌದು ಸರ್. ತುಂಬಾ ಸಂತೋಷ. ರಿಯಲಿ ಐ ಆಮ್ ವೆರಿ. ಇದನ್ನೇನೋ ತಡೆದು ಬಿಟ್ರಿ. ಆದ್ರೆ ನಮ್ಮ ಕಂಪನಿಯಲ್ಲಿ ಒಂದು ಸಣ್ಣ ಕಣ್ಣಾಮುಚ್ಚಾಲೆ ಆಟ, ಅದಕ್ಕೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಕಣ್ಣ ಮುಚ್ಚಲೆನಾ? ಅದೇನ್ ಸರ್, ನನಗ್ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗುತ್ತೆ, ಅದಕ್ಕೋಸ್ಕರನೇ ನಿಮ್ಗಳನ್ನು ಕರೆಸಿ. ಅಲ್ಲಿ ನಡೆದ ಘಟನೆ ಅಷ್ಟು ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ನಮ್ಮ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ತೋರಿಸ್ಬಿಟ್ಟು ಆಮೇಲೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಿಮ್ಮಿಂದ ಸಲಹೆ ತಿಳ್ಕೊಂಡು ಮತ್ತೆ ಮುಂದುವರಿಯೋಣ ಅನ್ಕೊಂಡಿದ್ದೆ. ಏನ್ ಸರ್ ಅದು? ಆ ವಿಜುವಲ್ ಪ್ಲೇ ಮಾಡ್ತಾರೆ. ಒಂದು ನಿಮಿಷ ನಿಲ್ಸಿ. ಈಗ ಹೇಳಿ, ಇದು ಯಾರು? ಅಯ್ಯೋ, ಇದು ಇವಳೆ, ಮೋನಿಕಾ. ಗುಡ್, ವೆರಿ ಗುಡ್. ಕಂಟಿನ್ಯೂ ಮಾಡಿ. ಈಗ ಹೇಳಿ, ನಿಮ್ಮಿಬ್ಬರಿಗೆ ಏನು ಶಿಕ್ಷೆ ಕೊಡಬೇಕು? ನಿಮ್ಗೇನು ಶಿಕ್ಷೆ ಕೊಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಯಾಕೆಂದ್ರೆ ಕಾಂತಿಗೆ ಶಿಕ್ಷೆ ಕೊಡಬೇಕಾದ್ರೆ ನಿಮ್ಮನ್ನೇ ಕರೆಸಿ ನಿಮ್ಮ ಡಿಸಿಷನ್ ಏನು ಅಂತ ಕೇಳಿ. ಅದಕ್ಕೆ ಈಗಲೂ ನಿಮ್ಮ ಶಿಕ್ಷೆ ಏನು ಅಂತ ನೀವೇ ಡಿಸೈಡ್ ಮಾಡಬೇಕು. ನನಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ಮೇಲೆ ನಿಮ್ಮನ್ನು ಕರೆಸ್ತೀನಿ. ಮಂಜು, ನಿನಗೊಂದು ಮಾತು ಹೇಳ. ಕಾಂತಿ ತೀರ್ಕೊಂಡ್ಮೇಲೆ ನಾವು ಅವಳಿಗೆ ಅಂತ ಏನು ಮಾಡಲಿಲ್ಲ ಕಣ. ಅಂದ್ರೆ ಅವಳು ಸತ್ತ ಮೇಲೆ ನಾವು ಮಣ್ಣು ಮಾಡಿ ಸುಮ್ಮನೆ ಆಗ್ಬಿಟ್ಟು ಅವಳ ಹೆಸರಲ್ಲಿ ಒಂದು 4 ಜನ ಕರೆದು ಊಟ ಹಾಕೋದು ಆ ಕಾರ್ಯಗಳು ಯಾವುದು ಮಾಡಲೇ ಇಲ್ವಲ್ಲ. ಅದಕ್ಕೆ ಈಗ ಅವ್ರು ಹೇಳಿದ್ ಕೇಳಿಸ್ಕೊಂಡಲ್ಲ, ಸತ್ತೋರ ಹೆಸರಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಯಾಕೆ ಇಲ್ಲೇನೆ ಕಾಂತಿ ಹೆಸರಲ್ಲಿ ಒಂದು 4 ಜನಕ್ಕೆ ಆ ವ್ಯವಸ್ಥೆ ಮಾಡಬಾರ್ದು ಅಂತ? ಮಾಡ್ಬೋದು ಪುಟ್ಟಣ. ಅಲ್ಲ ಬಾ, ಅದಕ್ಕೇನೇನು ಮಾಡಬೇಕು ಅಂತ ಸ್ವಾಮಿಗಳಿಗೆ ಕೇಳ್ಬಿಡೋಣ. ಸ್ವಾಮಿಗಳೇ ಹೇಳಿ, ಆ ಕಾರ್ಯ ಮಾಡಿದ್ರೆ ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ರೆ ನಮ್ಮ ಕಡೆಯವರೊಬ್ರು ತೀರ್ಕೊಂಡಿದ್ದಾರೆ, ಅವ್ರ ಹೆಸರಲ್ಲೂ ಆ ಕಾರ್ಯ ಆಗಬೇಕು. ನಾವೇನ್ ಮಾಡ್ಬೇಕಾಗಿದೆ? ಮಾಡ್ಬೋದು. ಒಂದು ಕೆಲಸ ಮಾಡಿ, ನೀವೀಗ ಹೋಗಿ ಆಫೀಸಲ್ಲಿ ಸತ್ತೋರ ಹೆಸರಲ್ಲಿ ದುಡ್ಡು ಕಟ್ಟಿ ಬನ್ನಿ, ನಾನು ಮಿಕ್ಕಿದ ವ್ಯವಸ್ಥೆ ನಾನು ಮಾಡ್ತೀನಿ. ಬರ್ತೀನಿ. ಸೂರ್ಯಕಾಂತಿ